ಏಪ್ರಿಲ್ 22, 2025 ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರೆ. ಲಷ್ಕರ್ ಅಂತೇಳಿ ಟೆರರಿಸ್ಟ್ಗಳು ಯಾರಿಗೆ ಅಟ್ಯಾಕ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಬಂದ ಹಿಂದೂಗಳಿಗೆ ಇಷ್ಟೇ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರೆ. 20 ಮಂದಿಗೆ ಹೊಡೆದಾರಪ್ಪ ಅಂದ್ರೆ 26 ಮಂದಿ ಕೊಲ್ತಾರ. AK-47 ಅಂತ 25 ಮಂದಿ ಇಂಜುರಿ ಆಗ್ತದ. ಒಂದು ಹೆಣ್ಮಕ್ಳಿಗೆ ಕೊಲೆ ಮಾಡಿಲ್ಲ, ಓನ್ಲಿ ಕೊಲೆ ಮಾಡಿದಪ್ಪ ಅಂದ್ರೆ ಗಂಡಸು ಮಕ್ಕಳಿಗೆ, ಅಂದರೆ ಜೆಂಡರ್ ಮೇಲ್ ಎಷ್ಟೇ ಕೊಲೆ ಮಾಡಿ. ಯಾಕಪ್ಪ ಅವ್ರ ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಹಿಂದೂಗಳಿಗೆ ಹೊಡೆಯೋ ಉದ್ದೇಶ. ಯೋಚನೆ ಮಾಡಿ, ಇಂಡಿಯಾದಾಗ ಬಂದು ಹೊಡಿತಾರಪ್ಪ ಅಂದ್ರೆ ಪಾಕಿಸ್ತಾನದಾಗ ಯಾವ ಗತಿ ಇರಬೇಕು ಹಿಂದೂಗಳಿಗೆ? ಯೋಚನೆ ಮಾಡಿ ನೀವು ಭಾರತೀಯರು, ಯೋಚನೆ ಮಾಡಿ. ಪಾಕಿಸ್ತಾನದಾಗ ಒಂದು ಇಂಡಿಯಾಗೆ ಬಂದು ಹಿಂದೂಗಳು ಹೊಡಿತಾರಪ್ಪ ಅಂದ್ರೆ ಪಾಕಿಸ್ತಾನದಾಗ ಯಾವ ಗತಿ ಇರಬೇಕು ಹಿಂದೂಗಳಿಗೆ? ನೋಡಿರಿ, 2022 ಏಪ್ರಿಲ್ 2025 ಕಾಶ್ಮೀರ ಅಂದಾಗ ಪೆಲ್ಗಾಮ್ ಅಂತ ಒಂದು ಹಳ್ಳಿದಾಗ ದಾಳಿ ಮಾಡ್ತಾರೆ. ಯಾಕೆ ದಾಳಿ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಜಮ್ಮು ಕಾಶ್ಮೀರ ಅಂತ ಒಂದು ಪ್ಲೇಸ್ ಅವ್ರಿಗೆ ಹೆವಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್? ಜಮ್ಮು ಕಾಶ್ಮೀರ್ಗೆ ಯಾಕೆ ಬೇಕು ಅವರಿಗೆ? ಬೇರೆ ಪ್ಲೇಸ್ ಪಂಜಾಬ್ ಸನಿ ಆಗ್ತದ, ಅವ್ರಿಗೆ ಯಾಕೆ ಜಮ್ಮು ಕಾಶ್ಮೀರ ಬೇಕಂತ ನೋಡ್ರಿ. ಜಮ್ಮು ಕಾಶ್ಮೀರದಾಗ ಹವಾಮಾನ, ಗಾಳಿ, ನೀರು ಎಲ್ಲ ಸ್ವಚ್ಛ, ಪೂರ್ತಿ ಸ್ವಚ್ಛ ಅದ ಅವ್ರಿಗೆ. ಅದು ಬೇಕಾ? ಅದು ಸಿಕ್ತ ತಿಕ್ಕೋರಿ ಅವ್ರಿಗೆ ಪೂರ್ತಿ ಗ್ರೋತ್. ಇಂಡಿಯಾಗೆ ಹಿಂದೆ ಹಾಕ್ಬಿಡ್ತಾರೆ. ಯಾಕಪ್ಪ? ಟೂರಿಸಮ್ ಜಮ್ಮು ಕಾಶ್ಮೀರದಾಗ ಹೈಯೆಸ್ಟ್ ಟೂರಿಸಮ್, ವಾಟರ್, ಹಿಮಾಲಯ ಅದ, ಗುಡ್ಡ ಅದ, ಪೂರ್ತಿ ಹೆಂಗಂದ್ರೆ ಟೂರಿಸ್ಟ್ ಪ್ಲೇಸ್ ಪೂರ್ತಿ. ಅವ್ರು ಹೆಂಗೆ ದುಬೈ ಹೆಂಗತ್ತಲ್ರಿ, ಹಂಗಾಗಿ ಅವ್ರಿಗೆ ಕಾಶ್ಮೀರ ಸಿಕ್ತಪ್ಪ ಹಂಗತ್ತ. ನೋಡ್ರಿ, ಅವರು ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ದು ಅದು ಪಲ್ಗಾಮ್ ಅಟ್ಯಾಕ್ ಹೆಂಗೈತಪ್ಪ ಅಂದ್ರೆ ದುರದೃಷ್ಟ. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕದವ್ರು ಸತ್ತರು, ಒಬ್ಬ ನೇಪಾಳಿ ಸತ್ತರು. ಅವರು ಮೋದಿ ಅಂತೇಳಿದ್ರು, ಮೋದಿ ಬೇಸಿಟ್ಟ. ನೋಡ್ರಿ, ಯಾವಾಗ ಅಪ್ಪ ಅಂದ್ರೆ ಇದು ಏನಂತಾರೆ, ಆಪರೇಷನ್ ಸಿಂಧೂರ್ 7 ಮೇ 2025 ರಾತ್ರಿ ಎಷ್ಟು ಗಂಟೆಗಪ್ಪ? 1:25 ಗಂಟೆಗೆ ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ಕೇವಲ 25 ನಿಮಿಷದಾಗ ಪಾಕಿಸ್ತಾನದಾಗ 9 ಪ್ಲೇಸ್ನ ಉಡಿಸ್ ಮಾಡ್ತಾರೆ. ಯೋಚನೆ ಮಾಡಿ, ಕೇವಲ 25 ನಿಮಿಷದಾಗ 9 ಪ್ಲೇಸ್ ಉಡಿಸ್ ಮಾಡ್ತಾರೆ ಅಂದ್ರೆ ಎಷ್ಟು ತಾಕತ್ ಇರ್ಬೇಕು ರೀ ನಮ್ಮ ಇಂಡಿಯನ್ ಆರ್ಮಿಗೆ. ಇಷ್ಟು ತಾಕತ್ ಗೊತ್ತಾದ್ರೆ ಪಾಕಿಸ್ತಾನಿಗೆ ಇಂಡಿಯಾ ಅಟ್ಯಾಕ್ ಮಾಡೇ ಮಾಡ್ತದ. ಯಾವ 22ಕ್ಕೆ ಬಂದು ಹೊಡೆದ್ರಲ್ರಿ ಜಮ್ಮು ಕಾಶ್ಮೀರದ ಬೆಳಗಾಂದಾಗ, ಅವ್ರಿಗೆ ಗೊತ್ತಾದ್ರೆ ಮೋದಿ ಕುಂದ್ರಲ್ಲ. ಅವಾಗ ಮೋದಿ ದುಬೈದಾಗ ಹೋಗಿದ್ರು ಮೀಟಿಂಗ್, ಅರ್ಧಕ್ಕೆ ಮುಗಿಸ್ ಬಂತ ಮೋದಿ ಕುಂದ್ರಲ್ಲ. ಹೊಡಿತಾನೆ. ಅವ್ರಿಗೆ ಹೆಂಗೆ ಗೊತ್ತಂದ್ರೆ ಒಂದು ಅವರ ಹೋಗ್ಬೇಕು, ಒಂದು ನಾವು ಹೋಗ್ಬೇಕಂತೇಳಿ ಪಾಕಿಸ್ತಾನ ಇರ್ತದೆ. ಪೂರ್ತಿ ಪಾಕಿಸ್ತಾನ ಹೆಂಗೆ ಇದಪ್ಪ ಅಂದ್ರೆ ಪೂರ್ತಿ ಎಕನಾಮಿಕಲ್ ಇಲ್ಲ, ಏನಿಲ್ಲ. ಅವ್ರವ್ರೆಲ್ಲ ಒಳಗೆ ಲೋಕಲ್ ಲೀಡರ್ಗಳು ಇರ್ತಾರಲ್ಲಿ, ಎಲ್ಲ ಫ್ಯಾಮಿಲಿ ಎಲ್ಲ ಬೇರೆ ದೇಶಕ್ಕೆ ಕಳಿಸ್ಯಾರ. ಮತ್ತು ಲೋಕಲ್ದವ್ರು ಸಾಯ್ಬೇಕಲ್ರಿ. ಪೊಲಿಟಿಷಿಯನ್ ಹೆಂಗೆ ಪಾಪ ಅವ್ರು ಏನು ಮಾಡ್ತಾರೆ ಹೇಳ್ರಿ. ಹಂಗಾಗಿ ನೋಡ್ರಿ, ಯಾರು ಬೆಂಕಿ ಅಂದ್ರೆ ಬೆಂಕಿ ಅವನ್ನ ಏಟಿಗೆ ತಿರುಗೇಟಿ ಕೊಟ್ರೆ ನಾವು ಆಪರೇಷನ್ ಸಿಂಧೂರ್ ಅಂತೇಳಿ. ಬೆಂಕಿ ಅಂದ್ರೆ ಬೆಂಕಿ ಟಾರ್ಗೆಟ್ ನಾವು ನಿಂತಲ್ಲೇ ಹೊಡೆದಿವಿ. ಅವ್ರ ಬಲ್ಲಿ ಹೋಗಿ ಹೊಡೆದಿಲ್ಲ. ಏರ್ ಸ್ಟ್ರೈಕ್ ಅಂತಾರೆ, ಅಂದ್ರೆ ನಿಂತ ಜಾಗದಾಗೆ ಹೊಡೆದೇವ ನಾವು. ನಿಂತ ಜಾಗದಾಗೆ ಅವ್ರು ಒಳಗೆ ಹೋಗಿ ಹೊಡೆದೇವಪ್ಪ ಅಂದ್ರೆ ಏನು ಯುದ್ಧ ಚಾಲತದೆ. ಯೋಚನೆ ಮಾಡಿ, ಎಷ್ಟು ಸೆಕೆಂಡಿಗೆ ಮುಗಿತಿರ್ಬೇಕು ಯುದ್ಧ. ಅಂದ್ರೆ ನೀವು ತಿಂಡಿ ನೋಡ್ರಿ ಮಕ್ಕಳದು, ಮತ್ತು ತಿಂಡಿ ಮತ್ತೆ ಯುದ್ಧಕ್ಕೆ ಬರ್ತಾರ, ಯುದ್ಧ ಸಜ್ಜು ಮಾಡತ್ತಾರ. ಅವ್ರು ಸೈಬರ್ ಕುಂದಿರ್ಸಾರ. ಎಲ್ಲ ಬೆಂಕಿ ಅಂದ್ರೆ ಬೆಂಕಿ ನಡೆದ ಏನಿಲ್ಲ ಒಂದು ಗೊತ್ತಾಗಲ್ಲ. ನೋಡಿ, ಸೇಡಿಗೆ ಅವ್ರ ಕುಂಕುಮ ನಮ್ದು ಅಳಿಸಿದ್ರು. ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಹೆಣ್ಮಕ್ಳೇ ಹೊಡೆದ. ನಾವು ಯಾರು ಸೋಫಿಯಾ ಕುರೇಶಿ ನೋಡಿ ಹೆಸರಿನಾಗೆ ಮುಸ್ಲಿಮ್ ಇದಾರೆ. ನಮ್ಮ ಭಾರತ ಅಂದ್ರೆ ನಮ್ಮ BJP ಅಂದ್ರೆ ಇಂಡಿಯಾ ಹೆಂಗಂದ್ರಪ್ಪ ಅಂದ್ರೆ ಹೊಸ ರೂಲ್ ಮೋದಿ ಬಂದ್ಮೇಲೆ ಪೂರ್ತಿ ಚೇಂಜ್ ಆಗಿಬಿಟ್ಟದ್ರಿ. ಫಸ್ಟ್ ಟೈಮ್ ಇಬ್ಬರು ಮಹಿಳೆಯರು ಕಲ್ತು ಕೇಸಿ ಇಂಡಿಯಾದಾಗ ದೊಡ್ಡ ಇಡೀ ಜಗತ್ತಿನಾಗೆ ಏರ್ ಸ್ಟ್ರೈಕ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದಪ್ಪ ಅಂದ್ರೆ ಬೆಂಕಿ ಅಂದ್ರೆ ಬೆಂಕಿ ಅನ್ಬೇಕ್ರಿ ಅವನು. ಯಾಕಪ್ಪ ಗೂಸ್ ಬಂಪ್ಸ್ ಬರ್ತಾವ್ರಿ ಪೂರ್ತಿ. ಆಪರೇಷನ್ ಸಿಂಧೂರ್ ಅಂತ. ಆಪರೇಷನ್ ಸಿಂಧೂರ್ ಅಂದ್ರೆ ಏನಂತ ನೋಡ್ರಿ, ಮಹಿಳೆಯರು ಕುಂಕುಮ ಹಚ್ತಾರಲ್ಲ, ಅದಕ್ಕೆ ಸಿಂಧೂರ ಅಂತಾರ ಹಿಂದಿದಾಗ. ಕನ್ನಡದಾಗ ಕುಂಕುಮ ಅಂತಾರಲ್ಲ. ಹಂಗಾಗಿ ಆಪರೇಷನ್ ಸಿಂಧೂರ್ ಅಂತೇಳಿ ಹೆಸರಿಟ್ಟಿದ್ದೆ ಮೋದಿ ಮತ್ತು ಆಪರೇಷನ್ ಟೀಮ್ದವ್ರು. ಯಾಕಪ್ಪ ಸಿಂಧೂರ್ ಇಂಪಾರ್ಟೆಂಟ್ ರೀ. ಯಾಕಪ್ಪ ಅವ್ರು ಅಳಗ್ಸಿದ್ದು ಹೆಣ್ಮಕ್ಳು ಸಿಂಧೂರ ಅಳಗ್ಸಿದ್ರು ಟೆರರಿಸ್ಟ್ಗಳು ಬಂದು ಕೇಸಿ. ಹಂಗೆ ಮತ್ತು ನಾವು ಸಿಂಧೂರ ಅಂತೇಳಿ ಹೆಸರಿಟ್ಟು ಮಟಾಶ್ ಮಾಡಿಬಿಟ್ಟೇವ್ರಿ. ಬೆಂಕಿ ಅವನು. ಈಗ ಏನಾಯ್ತೋ ಏನಿಲ್ಲ ಒಂದು ಗೊತ್ತಾಗಲ್ಲ. ನಾವು ಎಲ್ಲ ಅಂತೇಳಿ ಯುದ್ಧ ಆಗ್ಬೇಕು, ಹೊಡೆದಾಡ್ಬೇಕು, ಪಾಕಿಸ್ತಾನ ಪೂರ್ತಿ ನಾಶ ಮಾಡ್ಬೇಕಂತೀವಿ. ಬಟ್ ನಮ್ಮದು ಸಿಚುವೇಶನ್ ನೋಡ್ಬೇಕಲ್ರಿ. ನೀವು ಅಂತಬೇಕು. ನೋಡ್ರಿ, ಒಂದು ಯುದ್ಧ ಆತಪ್ಪ ಅಂದ್ರೆ ಎಷ್ಟೋ ಮನೆ ಮುಸ್ತಾವ, ಎಷ್ಟೋ ಮನೆ ಬೆಳಿತಾವ, ಎಷ್ಟೋ ಸೈನಿಕರ ಫ್ಯಾಮಿಲಿ ಬೀದಿಗೆ ಬರ್ತಾವ, ಎಷ್ಟೋ ಮಂದಿ ಸಾಯ್ತಾರ, ಊಟ ಸಿಗ್ಲಾರ್ದೆ, ಅನ್ನ ಸಿಗ್ಲಾರ್ದೆ, ನೀರು ಸಿಗ್ಲಾರ್ದೆ. ಹಂಗಾಗಿ ಯುದ್ಧ ಅನ್ನೋದು ಒಂದು ಮಕ್ಕಳು ಯೋಚನೆ ಮಾಡಿ 100% ಯುದ್ಧ ಅಂತ ಚಾಲೂ ಆಗ್ತಾರೆ. ಈಗ BJP ಸರ್ಕಾರ, ಮೋದಿ ಸರ್ಕಾರ ಏನು ವೇಟ್ ಮಾಡತ್ತಾರೆ? ಬರೀ ಅವ್ರು ಅಟ್ಯಾಕ್ ಮಾಡೋದು ಒಂದೇ ರೀ. ಅಕಸ್ಮಾತ್ ಅವ್ರು ಅಟ್ಯಾಕ್ ಮಾಡಿದ್ರೆ ತಿಗೋರಿ. ನೋಡ್ರಿ, ಆಪರೇಷನ್ ಸಿಂಧೂರ್ ಡಿಕ್ಲೇರ್ ಮಾಡ್ಯಾರ.
ಯಾರಿಗೂ ಹಾನಿ ಮಾಡಿಲ್ಲ. ಸೈನಿಕರಿಗೆ ಕ್ಯಾಂಪ್ ಆಗಲಿ, ಸೈನಿಕರಾಗಲಿ, ಲೋಕಲ್ ಪೀಪಲ್ಸ್ ಆಗಲಿ ಯಾರಿಗೆ ಅಟ್ಯಾಕ್ ಮಾಡಿಲ್ಲ. ನಾವು ಓನ್ಲಿ ಹೊಡೆದ ಟೆರರಿಸ್ಟ್ಗಳ ಗ್ರೂಪಿಗೆ. ಟೆರರಿಸ್ಟ್ ನಾವು ಹೊಡೆದ ಟೆರರಿಸ್ಟ್ಗಳಿಗೆ ಇಷ್ಟೇ, ನಾವು ಹೊಡೆದ ಟೆರರಿಸ್ಟ್ಗಳಿಗೆ ಇಷ್ಟೇ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ಯಾರ ಇಂಡಿಯನ್ ನೇವಿ ಏರ್ಫೋರ್ಸ, ಇನ್ನೇನು ಒಟ್ಟು ಎಲ್ಲ ಏರ್ಫೋರ್ಸ್ಗಳು ಪೂರ್ತಿ ಜೋಶ್ನಾಗ ಆಯ್ತು ಜೋಶ್ ಎಸ್ ಸರ್ ಅಂತೇಳಿ. ನೋಡಿರಿ ಏರ್ಫೋರ್ಸ್ ಹೆಂಗಿತ್ತಪ್ಪ ಅಂದ್ರೆ ನಿಂತ ಜಾಗದಾಗ ಹೊಡೆದ್ವಿ. ಇಲ್ಲಿ ಎಷ್ಟಪ್ಪ ನಮ್ಮಲ್ಲಿ ಒಂದು ಮಿಸೈಲ್ ಅದ ರೀ, 400 ಕಿಲೋಮೀಟ್ರ್ ಹೋಗಿ ಹೊಡಿತಾರೆ. 400 ಕಿಲೋಮೀಟ್ರ್ ಪಾಕಿಸ್ತಾನ ಇರೋದೇ ಇಲ್ಲಿ ಇಷ್ಟು ಇರೋದೆ ಪಂಜಾಬ ಪಾಕಿಸ್ತಾನ. ಯೋಚನೆ ಮಾಡಿ ಎಷ್ಟು ಸೊಕ್ಕದ ಪಾಕಿಸ್ತಾನದವ್ರಿಗೆ. ಒಬ್ಬರೊಬ್ಬರು ಏನಪ್ಪ ಅಂದ್ರೆ ಅವ್ರ ಫ್ಯಾಮಿಲಿ ಎಲ್ಲ ಕಳಿಸ್ಬಿಟ್ಟಾರೆ. ಆಪರೇಷನ್ ಸಿಂಧೂರ್ ಅಂತ ಬೆಂಕಿ ಅಂದ್ರೆ ಬೆಂಕಿ ಆಯ್ತು. ಎಲ್ಲ ಮೋದಿಗೆ ಟ್ಯಾಂಕ್ಸ್ ಹೇಳ್ಬೇಕು, ಇಂಡಿಯನ್ ಆರ್ಮಿ ಟ್ಯಾಂಕ್ಸ್ ಹೇಳ್ಬೇಕು, ಧನ್ಯವಾದ ಹೇಳ್ಬೇಕು. ಆಪರೇಷನ್ ಸಿಂಧೂರ್ ಹೆವಿ ಇಂಪಾರ್ಟೆಂಟ್ ಐತ್ರಿ ಇಂಡಿಯಾಗೆ. ಯಾಕಪ್ಪ ಅಂದ್ರೆ ನಾವು ತೋರಿಸ್ಬೇಕಲ್ರಿ ನಮ್ಮಲ್ಲಿ ಏನು ತಾಕತ್ತೇಳಿ. ಪೈಲೆ ಹೆಂಗಿತ್ತು ಗೊತ್ತಲ್ರಿ, ಇಂದಿರಾ ಗಾಂಧಿ ಇದ್ದಾಗ, ನೆಹರು ಇದ್ದಾಗ, ವಗೇರ ಇದ್ದಾಗ ಹೆಂಗಿತ್ತಪ್ಪ ಅಂದ್ರೆ ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರಪ್ಪ ನಾವು ಅಮೇರಿಕಾ, ರಷ್ಯಾ, ಇಸ್ರೇಲ್ಗೆ ಹೋಗಿ ಬೀಳ್ಬೇಕಾಗ್ತಿತ್ತು ರೀ. ನಮ್ಗೆ ಹಿಂಗೆ ಅಟ್ಯಾಕ್ ಮಾಡ್ಯಾರ, ನಮಗೆ ಸಹಾಯ ಮಾಡಿರಿ, ನಮ್ಗೆ ಏನಾರು ಒಂದು ಮಾಡಿರಿ, ಪ್ಲೀಸ್ ಸಹಾಯ ಮಾಡಿರಿ, ಹೆಲ್ಪ್ ಮಾಡಿರಿ ಅಂತೇಳಿ ಬೇರೆ ದೇಶಕ್ಕೆ ಹೋಗಿ ಕೇಳಬೇಕಾಗ್ತಿತ್ತು. ಈಗ ನೋಡ್ರಿ ಹೆಂಗದ, ಬೇರೆ ದೇಶಕ್ಕೆ ತೋರ್ಸತ್ತೀರಿ ನಾವು. ನಮ್ಮ ಮೇಲೆ ಯಾರು ಬಂದ್ರೆ ಸೀದಾ ಏನು ಪಾಕಿಸ್ತಾನ ಗೊತ್ತಾರ ನಾವು ಬದುಕಲ್ಲ ಅಂತೇಳಿ ಅಂದ್ರೆ ಭೀ ಎಟ್ಟು ತಿಂಡಿ ನೋಡ್ರಿ ಅವ್ರದ್ದು. ಹಂಗಾಗಿ ನೋಡ್ರಿ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ರೀ. ಈ ಸಲ ಕಪ್ ನಂದು ಜೈ RCB ಸಿಗೋಣ್ರಿ ಒಂದು ವಿಡಿಯೋದಾಗ.